ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ, ವೀಕ್ಷಕರೇ, ನಾನು ಹೇಳುವಂಥದ್ದು ಈ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಖುಷಿಯಿಂದ ಹೇಳ್ತೇನೆ. ತುಲಾರಾಶಿಯವರಿಗೆ ಅತ್ಯಂತ ಲಾಭದಾಯಕ. ತುಲಾರಾಶಿಯವರಿಗಿರುವಂತಹ ವಾತಾವರಣ ಅತ್ಯಂತ ಅನುಗ್ರಹವನ್ನು ಮಾಡುತ್ತೆ. ನೋಡಿ, ಇವರಿಗೆ ಬುಧ ಆದಿತ್ಯ ಯೋಗದಲ್ಲಿದೆ, ಶುಕ್ರನ ಅನುಗ್ರಹವೂ ಇದೆ, ಸ್ನೇಹಿತರ ಬಳಗದ ಸಹಕಾರವೂ ಇದೆ. ತುಲಾರಾಶಿಯವರಿಗೆ ನೀವು ನೋಡ್ಬೋದು, ಜಸ್ಟ್ ನೀವು ಏನೋ ಒಂದು ಮಾಡೋಣ ಅಂತ ಜಸ್ಟ್ ತಲೆಯಲ್ಲಿ ಬಂದರೆ ಅದನ್ನು ಮಾಡ್ದಲ್ಲೇ ಬಿಡೋದಿಲ್ಲ. ಅಕ್ಟೋಬರ್ ತಿಂಗಳು ತುಲಾರಾಶಿಯವರಿಗೆ ಹೇಗಿದೆ ಅಂತಂದರೆ, ನೀವು ಇಷ್ಟಪಟ್ಟದ್ದನ್ನು ಎಲ್ಲವೂ ಸಹ ನೀವು ತೆಗೆದುಕೊಳ್ತೀರಿ. ಒಂದು ಸೈಟಿಂದ ಹಿಡಿದು ಒಂದು ಮನೆ ತೆಗೆದುಕೊಳ್ಳೋದು, ಸೈಟ್ ತಗೊಳ್ಳೋದು, ವಾಹನ ತೆಗೆದುಕೊಳ್ಳೋದು ಅಂಥದ್ದು, ಮನೆಗೆ ಬೇಕಾಗಿರುವಂಥ ಉಪಕರಣಗಳನ್ನು ಖರೀದಿ ಮಾಡುವಂಥದ್ದು, ಇದೆಲ್ಲವೂ ಸಹ ಪಡ್ಕೊಳ್ಳುವಂತಹ ಅತ್ಯಂತ ಶುಭವಾಗಿರುವಂತಹ ಮಾಸ ಅಕ್ಟೋಬರ್ ಮಾಸದಲ್ಲಿ. ನೀವು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ. ಬುಧ ಆದಿತ್ಯ ಯೋಗ ಏನು ಹೇಳುತ್ತೆ ಅಂತಂದರೆ ಭೂಮಿ ಪ್ರಾಪ್ತಿ ಅಂತ ಹೇಳುತ್ತೆ. ಬಿಸ್ನೆಸ್ ಮಾಡುವಂಥವ್ರಿಗೆ ಉತ್ತಮವಾದಂಥ ಲಾಭ ಅಂತ ಹೇಳುತ್ತೆ. ಯಾರಾದರೂ ತುಲಾರಾಶಿಯವರು ಹೋಟೆಲ್ ಬಿಸ್ನೆಸ್ಸು, ವೆಹಿಕಲ್ ಬಿಸ್ನೆಸ್ಸು, ಹಣಕಾಸಿನ ಲೇವಾದೇವಿ ಮಾಡುವಂಥವ್ರು ಯಾರೇ ಇದ್ದರೂ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಸಂದರ್ಭ ತುಲಾರಾಶಿಯವರಿಗಿದೆ. ಸ್ನೇಹಿತರಿಂದ ಸಹಕಾರ ಸಹಯೋಗ, ಕುಟುಂಬದಲ್ಲಿ ಸಹಕಾರ ಸಹಯೋಗ, ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಲಾಭದಾಯಕ. ಎಷ್ಟೋ ದಿನಗಳಿಂದ ನಿಮಗೆ ಬರಬೇಕಾಗಿರುವಂಥ ಯಾವುದೇ ಬಡ್ತಿ, ಪ್ರಮೋಷನ್ನು ಅಥವಾ ಹಣಕಾಸಿನ ವಿಚಾರ ಅದೆಲ್ಲವೂ ಕೈಗೂಡುವಂತಹ ಮಾಸ ಯಾವುದಾದರೂ ಇದ್ದರೆ ತುಲಾರಾಶಿಯವರಿಗೆ ಅದು ಅಕ್ಟೋಬರ್ ಮಾಸ. ಅಕ್ಟೋಬರ್ ಮಾಸ ತುಲಾರಾಶಿಯವರಿಗೆ ಅತ್ಯಂತ ಪುಣ್ಯ ಮತ್ತು ಲಾಭದಾಯಕವಾಗಿರುವಂಥ ಮಾಸ ಅಂತ ಅಂದರೆ ಖಂಡಿತವಾಗಿ ತಪ್ಪಾಗೋದಿಲ್ಲ ಅಂತ ಹೇಳ್ತಾ, ಈ ರಾಶಿಯವರು ನಿಮಗೆಲ್ಲ ಚೆನ್ನಾಗಿದೆ ಹಂಗಾರೆ ಏನು ಮಾಡೋಂಗಿಲ್ವಾ? ಖಂಡಿತವಾಗಿ ನಿಮ್ಗೆ ಏನೇ ಚೆನ್ನಾಗಿದ್ದರೂ ಸಹ ಆ ರಾಶಿ ಅಧಿಪತಿಯನ್ನಂತೂ ನೀವು ನೆನೆಸ್ಕೊಳ್ಬೇಕಾಗ್ತದೆ. ಈ ರಾಶಿ ಅಧಿಪತಿ ಬಂದು ಶುಕ್ರ ಗ್ರಹ. ನೀವು ಯಾವುದಾದ್ರೂ ಹೆಣ್ಣು ದೇವಸ್ಥಾನಕ್ಕೆ ಹೋಗಿ, ಪರಮೇಶ್ವರಿ, ದುರ್ಗಿ, ಲಕ್ಷ್ಮಿ, ಸರಸ್ವತಿ ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಅವರೆಕಾಳನ್ನು ತೆಗೆದುಕೊಂಡೋಗಿ ಪೂಜೆ ಮಾಡಿಸಿ, ಅರ್ಚನೆ ಮಾಡಿಸಿ, ಆ ಅವರೆಕಾಳು ದಾನವನ್ನು ಅಲ್ಲಿರುವಂಥ ಅರ್ಚಕರಿಗೆ ದಾನ ಕೊಡಿ. ನಿಮ್ಗೆ ಇನ್ನೂ ಲಕ್ಷ್ಮಿ ಅನುಗ್ರಹ ಚೆನ್ನಾಗಾಗತ್ತೆ ಅಂತ ಹೇಳ್ತಾ, ಮಾಸ ಭವಿಷ್ಯದ ಕಾರ್ಯಕ್ರಮದಲ್ಲಿ ತುಲಾರಾಶಿಯ ರಾಶಿ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇವೆ. ಭಗವಂತ ನಿಮಗೆ ಒಳಿತನ್ನು ಮಾಡಿ.